ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿಯೇ, ಸಹೋದರರೇ, ದೇವಭಕ್ತರೇ, ಹಿರಿಯರೇ, ನಿಮ್ಮೆಲ್ಲರನ್ನ ನಮ್ಮನ್ನು ಪ್ರೀತಿಸುವ, ಅನುದಿನವೂ ನಮಗೆ ಬಲವನ್ನು ಕೊಟ್ಟು ವಿಶೇಷವಾದ ಕೃಪೆಯನ್ನು ಕೊಟ್ಟು ನಿತ್ಯವೂ ಆತನ ಪಾದ ಸನ್ನಿಧಿಗೆ ಬಂದು ಪ್ರಾರ್ಥಿಸಿ ವಾಕ್ಯ ಧ್ಯಾನಿಸಿ ನಂಬಿಕೆಯಿಂದ ಮುನ್ನಡೆಯುವಂಥ ಕೃಪೆಯನ್ನು ಕೊಟ್ಟ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನ್ನ ಪ್ರಿಯ ದೇವಜನರೇ, ನೀವು ಮಿಮಿಕ್ರಿ ಆರ್ಟಿಸ್ಟನ್ನು ನೋಡಿರ್ತೀರಾ. ಮಿಮಿಕ್ರಿ ಆರ್ಟಿಸ್ಟ್ ಅಂದರೆ ಅನುಕರಣೆ ಮಾಡುವಂಥ ವ್ಯಕ್ತಿಗಳನ್ನು, ಉದಾಹರಣೆಗೆ ಗ್ರೇಟೆಸ್ಟ್ ವ್ಯಕ್ತಿಗಳನ್ನು, ಸಿನಿಮಾ ನಟರುಗಳು, ರಾಜಕೀಯ ವ್ಯಕ್ತಿಗಳು, ಹೆಸರಾಂತವಾದಂಥ ವ್ಯಕ್ತಿಗಳನ್ನು ಅವರು ಮಾತಾಡುವ ಹಾಗೆ ಮಾತಾಡುವುದು, ಅವರು ತಿಂದ ಹಾಗೆ ತಿನ್ನುವುದು, ಅವರಂತೆ ಮಾಡುವಂಥದ್ದನ್ನು ಮಿಮಿಕ್ರಿ ಆರ್ಟಿಸ್ಟ್ ಅಂತ ಕರೀತಾರೆ. ಅನುಕರಣೆ ಮಾಡುವಂಥವರು. ಅವರು ಅನುಕರಣೆ ಮಾಡಬಹುದೇನೋ, ಆದರೆ ಒರಿಜಿನಲ್ ಆಗಲಿಕ್ಕೆ ಸಾಧ್ಯವಿಲ್ಲ. ದೇವಜನವೇ, ಚಂದ್ರನನ್ನು ರಾತ್ರಿಯಲ್ಲಿ ನೀವು ನೋಡುವಾಗ ಹೊಳೆಯುವಂತೆ ಕಾಣಿಸುತ್ತಾನೆ. ಆದರೆ ನಿಮಗೆಲ್ಲ ಗೊತ್ತಿದೆ, ಆ ಹೊಳಪು ಕೇವಲ ಚಂದ್ರನಿಂದ ಬಂದದ್ದಲ್ಲ. ಸೂರ್ಯನ ಬೆಳಕನ್ನು ಹೊಂದಿಕೊಂಡಂಥ ಆ ಚಂದ್ರ ತನಗೆ ತಾನೇ ಹೊಳೆಯದೆ ಸೂರ್ಯನ ಬೆಳಕಿನಿಂದ ತೇಜಸ್ಸನ್ನು ಕಾಣಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ಈ ದಿನಗಳಲ್ಲಿ ನೀವು ನಾನು ಯಾವ ರೀತಿಯಾಗಿ ಬೆಳಗುತ್ತಾ ಇದ್ದೇವೆ, ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಇನ್ನೊಬ್ಬರ ನಿಮಿತ್ತವಾಗಿಯಾ, ಇನ್ನೊಬ್ಬರಿಗೋಸ್ಕರವಾಗಿಯ ಯಾವ ರೀತಿಯಾದಂಥ ಆತ್ಮೀಕ ಜೀವಿತ ನಮ್ಮ ಬಳಿಯಲ್ಲಿದೆ ಎಂಬುದನ್ನು ಇವತ್ತು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಕ್ರೈಸ್ತರು ಬೆಳಗುವುದು, ಕ್ರೈಸ್ತರು ಜೀವಿಸುವುದು, ಕ್ರೈಸ್ತರು ಒಳ್ಳೆಯವರಾಗಿರುವುದು ಅದು ಕ್ರಿಸ್ತನ ಒಂದು ಪ್ರೀತಿ, ಕ್ರಿಸ್ತನ ಬೆಳಕು, ಕ್ರಿಸ್ತನ ಅನುಕರಣೆಯಿಂದ ಬರುತ್ತದೆ. ನಮ್ಮನ್ನು ನೋಡಿದವರು ಕ್ರಿಸ್ತನನ್ನು ನೋಡಿದಂತೆ ಭಾಸವಾಗಬೇಕು. ಅದೇ ನಾವು ಕ್ರಿಸ್ತನಿಂದ ಹೊಂದುತ್ತಿರುವ ಹೊಳಪು ಅಂತ ಹೇಳುತ್ತಾ ಇದೆ. ಇವತ್ತು ದೇವರ ವಾಕ್ಯ ಹೇಳುತ್ತಾ ಇದೆ, ನೀವು ನಾನು ಲೋಕಕ್ಕೆ ಬೆಳಕಾಗಿದ್ದೇವೆ ಎಂಬುದಾಗಿ. ಪೌಲನು ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ ಅಂತ ಹೇಳುತ್ತಾ ಇದೆ. ಪೌಲನು ಬಹಳ ವಿದ್ಯಾವಂತನಾದವನು. ಪೌಲನು ಉನ್ನತವಾದ ನಾಗರಿಕತೆಯನ್ನು ಹೊಂದಿದ ರೋಮ ಸಾಮ್ರಾಜ್ಯಕ್ಕೆ ಸೇರಿದಂಥ ಒಬ್ಬ ನಾಗರಿಕನಾಗಿದ್ದನು. ಅವನಿಗೆ ವಿದ್ಯಾಭ್ಯಾಸ ಇತ್ತು, ಐಶ್ವರ್ಯ ಇತ್ತು, ಎಲ್ಲವೂ ಇತ್ತು. ಆದರೆ ಅವನು ನನ್ನಂತೆ ನೀವು ವಿದ್ಯಾಭ್ಯಾಸ ಮಾಡಿರಿ, ನನ್ನಂತೆ ನೀವು ನಾಗರಿಕರಾಗಿರಿ, ನನ್ನಂತೆ ಲೌಕಿಕವಾಗಿರಿ ಅಂತ ಹೇಳಲಿಲ್ಲ. ಬದಲಾಗಿ ಅವನು ಹೇಳುತ್ತಾ ಇದ್ದಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಹಿಂಬಾಲಿಸಿರಿ, ಇಲ್ಲವೇ ಅನುಸರಿಸಿರಿ ಎಂದು ಹೇಳುವುದನ್ನು ನಾವು ಅಲ್ಲಿ ನೋಡುತ್ತಾ ಇದ್ದೇವೆ. ಅನುಸರಿಸುವುದು ಅಂದರೆ ಹಾಗೇ ಮಾಡುವುದು, ಆದರೆ ಒರಿಜಿನಲ್ ಅಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಮಿಮಿಕ್ರಿ ಆರ್ಟಿಸ್ಟೇ, ಬಟ್ ಒರಿಜಿನಲ್ ವ್ಯಕ್ತಿ ಅಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಹಾಗಾದರೆ ಪೌಲನು ಕೂಡ ಹೇಳುತ್ತಾ ಇದ್ದಾನೆ, ನನ್ನನ್ನು ಅನುಸರಿಸಿರಿ, ಅನುಕರಣೆ ಮಾಡಿರಿ. ಆದರೆ ನಾನು ಅನುಸರಿಸುವುದು ಯಾರನ್ನ? ಕ್ರಿಸ್ತ ಯೇಸುವನ್ನು. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಆ ಎಲ್ಲ ಮನುಷ್ಯರನ್ನು ಆರಾಧಿಸುವಂಥದ್ದು ಆಗಿಬಿಟ್ಟಿದೆ. ದೊಡ್ಡ ದೊಡ್ಡ ಮೀಟಿಂಗ್ಗಳಲ್ಲಿ ಬರುವಾಗ ಸೇವಕರಿಗೆ ಶಿಳ್ಳೆ ಹೊಡೆಯೋದು, ಕೂಗಾಟ ಮಾಡುವುದು, ಅವರ ಮೇಲೆ ಹೂಗಳನ್ನು ಹಾಕುವುದು, ಪಟಾಕಿಗಳನ್ನು ಸಿಡಿಸುವುದು. ಹೌದು, ಸಂತೋಷ ಇರಲಿ. ಕ್ರಿಸ್ತನಿಗಿಂತ ನಾವು ಯಾರೂ ದೊಡ್ಡವರಲ್ಲ. ಕ್ರಿಸ್ತನಿಗಿಂತ ನಾವು ಹೆಚ್ಚಿನ ಗೌರವವನ್ನು ಯಾವ ಮನುಷ್ಯರಿಗೆ ಆರಾಧನೆ ಮಾಡುವಂತೆ ನಾವು ಮಾಡಬಾರದು. ಆದರೆ ಅಭಿಮಾನ ಇರಲಿ, ಪ್ರೀತಿ ಇರಲಿ, ಗೌರವ ಇರಲಿ, ಆದರೆ ಅವರನ್ನು ಬಹಳ ಲೌಕಿಕ ಹೀರೋಗಳ ಥರ, ಲೌಕಿಕ ರಾಜಕೀಯ ವ್ಯಕ್ತಿಗಳ ಥರ ರೂಪಾಂತರ ಪಡಿಸದೇ ಇರುವುದು ಒಳ್ಳೆಯದಾಗಿರುತ್ತದೆ. ಯಾಕೆಂದರೆ ಪೌಲನು ಹೇಳುತ್ತಾ ಇದ್ದಾನೆ, ಆ ರೀತಿಯಾದ ಜೀವಿತವನ್ನು ಪೌಲನು ಜೀವಿಸಲಿಲ್ಲ. ಅನುಕರಣೆ ಮಾಡ್ರಿ ಅಪ್ಪ, ನಾನು ಹೆಂಗೆ ನಡೀತೀನಿ
ಪ್ರೀತಿನಂಗೆ ನಡ್ರಿ, ಆದರೆ ನನ್ನನ್ನು ಹಿಂಬಾಲಿಸಬೇಡ್ರಿ, ನನ್ನನ್ನು ಅನುಸರಿಸಬೇಡ್ರಿ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ಕೂಡ ನೋಡಿಕೊಂಡು ಬನ್ನಿ ಅಂತ ಹೇಳುತ್ತಾ ಇದ್ದಾರೆ. ಸೂರ್ಯನಿಂದ ಚಂದ್ರನು ಹೊಳಪನ್ನು ತೆಗೆದುಕೊಳ್ಳುವಂತೆ, ಮಿಮಿಕ್ರಿ ಆರ್ಟಿಸ್ಟ್ಗಳು ಮಿಮಿಕ್ರಿ ಮಾಡುವಂತೆ ನಾವು ಬರೀ ಕ್ರಿಸ್ತನನ್ನು ನೋಡಿದವರಾಗಿ ಅನುಸರಿಸಿ ನಡೆಯುತ್ತಾ ಇದ್ದೇವೆ. ಈ ದಿನವೂ ನಾವು ಅಷ್ಟೇ ರಮೇಶ್ ಪಾಸ್ಟ್ರು ಅಂದರೆ ನಾವು ವಾಕ್ಯವನ್ನು ಹೇಳುವಂಥ ದೇವರ ಸೇವಕರು. ನಮಗೆ ಯಾವ ಅರ್ಹತೆಯೂ ಇಲ್ಲ, ನಮ್ಮಲ್ಲಿ ಯಾವ ಆ ಪರಲೋಕದ ಏನೋ ಅದ್ಭುತಗಳು ನಮ್ಮಲ್ಲಿ ಏನಿಲ್ಲ. ನಿಮ್ಮ ಹಾಗೆ ನಾವು ಕೂಡ ಸಾಧಾರಣವಾದಂಥ ವ್ಯಕ್ತಿಗಳು. ನಾನಿವತ್ತು ಹೇಳಲಿಕ್ಕೆ ಬರ್ತಾ ಇರುವುದು, ಕೆಲವರು ಸಂಪ್ರದಾಯಗಳನ್ನು, ಕೆಲವರು ಸಭೆಗಳನ್ನು, ಕೆಲವರು ಸಂತರುಗಳನ್ನು, ಕೆಲವರು ವ್ಯಕ್ತಿಗಳನ್ನು ಅನುಸರಿಸ್ತಾ ಇರ್ತೀರಾ. ದಯಮಾಡಿ ಕ್ರಿಸ್ತನನ್ನು ಮಾತ್ರ ಅನುಸರಿಸಿರಿ. ಯಾವುದೇ ಮಾನವ ಕಲ್ಪಿತವಾದ ಕಾರ್ಯಗಳು, ಮನುಷ್ಯರನ್ನು, ಬೇರೆ ಯಾವುದನ್ನು ಪ್ಲೀಸ್ ಅನುಸರಿಸಬೇಡಿರಿ. ವಾಕ್ಯ ಅದಕ್ಕೆ ನಾವು ಖಂಡಿತ ಸಪೋರ್ಟು ಮಾಡೋದಿಲ್ಲ. ಸರಿ, ಈಗ ಇಲ್ಲಿ ಹೇಳ್ತಾ ಇದೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿರಿ. ಫಿಲಿಪ್ಪಿಯವರಿಗೆ ಬರೆಯುತ್ತಾ ಪೌಲನು ಮತ್ತೆ ಹೇಳುತ್ತಾನೆ, ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡಿ, ಇಲ್ಲಿ ಪೌಲನು ನಾನೊಬ್ಬನೇ ಗ್ರೇಟು, ನಾನೊಬ್ಬನೇ ಸರಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನಾವು ಏನೊಂದು ಮಾದರಿ ತೋರಿಸ್ತೀವಲ್ವ, ಅವ್ರನ್ನ ನೆನಪು ಮಾಡ್ಕೊಳ್ಳಿ. ನೋಡಿ, ಇಂಥವರೇ ಭಕ್ತಿಯಿಂದಿರಬೇಕಾದರೆ, ಇಂಥವರೇ ತಾಳ್ಮೆಯಿಂದಿರಬೇಕಾದರೆ, ಇಂಥವರೇ ನಗುತ್ತಾ ಇರಬೇಕಾದರೆ ನಾವು ಕೂಡ ಇರಬಹುದಲ್ವಾ. ನಿಮ್ಮಲ್ಲಿ ಕೆಲವರು ಅಂದುಕೊಳ್ಳಬಹುದು, ಓಕೆ ಪಾಸ್ಟ್ರು ರಮೇಶ್ ಪಾಸ್ಟ್ರು ಎಲ್ಲ ನಗುತ್ತಾ ವಾಕ್ಯ ಹೇಳ್ತಾರೆ, ಅವ್ರಿಗೇನು ಕಷ್ಟ ಇಲ್ಲ ಅಂತ ನೀವು ಅಂದುಕೊಳ್ಳಬಹುದು. ಶುದ್ಧ ಸುಳ್ಳು ನನ್ನ ಪ್ರಿಯ ದೇವಜನರೇ. ಯಾಕೆಂದರೆ ನಿಮ್ಮ ಬಳಿಯಲ್ಲಿ ಇರುವ ಪರಿಸ್ಥಿತಿಗಿಂತ ನನ್ನ ಪರಿಸ್ಥಿತಿ ಕೆಲವು ಸಾರಿ ಬಹಳ ಬಹಳ ಹೀನವಾಗಿರುತ್ತದೆ. ನಿಜವಾಗಿ ಹೇಳಬೇಕಾದ್ರೆ ದೇವರ ಸೇವೆಗೆಂದು ನನಗೆ ಕೊಡಲ್ಪಟ್ಟಂಥ ಬಿಲ್ಡಿಂಗನ್ನು ಬಿಟ್ಟರೆ, ನನ್ನ ಸ್ವಂತ ಊರು ಸ್ವಂತ ಮನೆಯನ್ನು ನೀವೇನಾದರೂ ನೋಡಿದರೆ ನಿಮ್ಮ ಮನೆಗಳಿಗಿಂತಲೂ ನನ್ನ ಮನೆ ಹೀನವಾಗಿಯೇ ಇದೆ. ಓಕೆನಾ? ಒಂದೆರಡು ಡೌಟ್ ಇದ್ದರೆ ನೀವು ಬಂದು ನೋಡ್ಕೋಬೋದು. ಯಾಕೆಂದರೆ ನಾನು ಹೇಳೋದೇನೆಂದರೆ, ನಾವು ಇಹಲೋಕದ ಸಿರಿ ಸಂಪತ್ತಿಗಾಗಿ ಕ್ರಿಸ್ತನನ್ನು ನಾವು ಅನುಸರಿಸುತ್ತಿಲ್ಲ, ಬದಲಾಗಿ ಪರಲೋಕದ ಸೌಭಾಗ್ಯಕ್ಕಾಗಿ ನಾವು ಅನುಸರಿಸ್ತಾ ಇದ್ದೇವೆ. ನಾವು ಯೇಸುವನ್ನು ನಂಬಿದರೆ ಇವ್ರ ಥರ ಆಗಿಬಿಡ್ತೇವೆ, ಒಳ್ಳೆ ಹೆಸರು ಮಾಡಿಬಿಡ್ತೇವೆ, ಹಣ ಮಾಡ್ತೇವೆ, ಇದ್ಯಾವುದು ಬೇಡ ದೇವಜನವೇ. ನಾವು ಕ್ರಿಸ್ತನನ್ನು ಅನುಸರಿಸುವುದು ನಮ್ಮ ಆತ್ಮರಕ್ಷಣೆಗಾಗಿ, ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದು ನಿತ್ಯ ಜೀವಕ್ಕಾಗಿಯೇ ಹೊರತು ಲೌಕಿಕವಾದ ಉನ್ನತಿ ಆಶೀರ್ವಾದಕ್ಕಾಗಿ ಅಲ್ಲವೇ ಅಲ್ಲ. ಅದನ್ನು ನೆನಪಿಟ್ಟುಕೊಳ್ಳ್ರಿ. ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿರಿ. ಇವತ್ತು ನಿಮಗೆ ಒಳ್ಳೆಯ ಸೇವಕರು ಇರಬಹುದು, ಸಭೆಗಳಿದ್ದಾವೆ, ವಿಶ್ವಾಸಿಗಳಿದ್ದಾರೆ, ಕೆಲವು ಒಳ್ಳೆಯವರಿದ್ದಾರೆ, ಅವರನ್ನು ಅನುಸರಿಸಿರಿ. ಆದರೆ ಹೊಗಳಿಕೊಳ್ಳುವ, ಜಂಬ ಕೊಚ್ಚಿಕೊಳ್ಳುವ, ಪರಲೋಕದಿಂದ ಇಳಿದು ಬಂದವರಂತಿರುವಂಥವರನ್ನು ಅನುಸರಿಸಬೇಡಿರಿ. ಯಾರೇ ಆಗಿರಲಿ ನಾವು ಅನುಸರಿಸಬಾರದು, ಅದು ತಪ್ಪು ಎಂಬುದನ್ನು ದೇವರ ವಾಕ್ಯ ನಮಗೆ ತೋರಿಸ್ತಾ ಇದೆ. ಯೋಹಾನನು 3 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯದಲ್ಲಿ, ಪ್ರಿಯನೇ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆಯ ನಡತೆಯನ್ನು ಅನುಸರಿಸು. ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ಕೆಟ್ಟದ್ದನ್ನು ಮಾಡುವವನು ದೇವರನ್ನು ಕಂಡವನಲ್ಲ ಎಂದು ಹೇಳುತ್ತಾ ಇದೆ. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ನೀನು ಕೆಟ್ಟ ನಡತೆಯನ್ನು ಅನುಸರಿಸದೆ ಒಳ್ಳೆ ನಡತೆಯನ್ನು ಅನುಸರಿಸು. ನನ್ನ ಸಭೆ, ನನ್ನ ಪಾಸ್ಟ್ರು, ನಮ್ಮೂರಿನವರು, ನಮ್ಮ ಭಾಷೆಯವರು, ನಮ್ಮ ಕುಲದವರು ಎಂದಿಗೂ ಫಾಲೋ ಮಾಡಬೇಡಿ. ಯಾಕೆಂದರೆ ಯಾವುದೇ ವಿಧಾನದಲ್ಲಿ ನನಗಿಷ್ಟ ಇಷ್ಟ ಬೇರೆ, ಹೀರೋಯಿನ್ಗಳ ಥರ ಪಾಸ್ಟ್ರಮ್ಮಗಳನ್ನು ಅನುಸರಿಸಬೇಡ್ರಿ. ಬಹಳ ತಪ್ಪು. ಯಾಕೆಂದರೆ ಇಲ್ಲಿ ಹೇಳ್ತಾ ಇದೇನೆಂದರೆ, ಒಳ್ಳೆಯ ನಡತೆಯನ್ನು ನೋಡಬೇಕು ಪ್ರಿಯ ದೇವಚನವೇ. ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದ್ದಾನೆ.
ದೇವರಿಂದ ಹುಟ್ಟಿದವರು. ಹೇಗೆ ನಾವು ದೇವರಿಂದ ಹುಟ್ಟೋದಂದರೆ ಹೇಗೆ? ದೇವರು ನಮ್ಮನ್ನು ದೇವರ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ. ಆದರೆ ಕೆಟ್ಟದ್ದನ್ನು ಮಾಡುವವರು ದೇವರನ್ನು ಕಂಡವನಲ್ಲ. ಕೆಟ್ಟದ್ದನ್ನು ಮಾಡುವವರು ಅವರಿಗೆ ದೇವರು ಗೊತ್ತಿಲ್ಲ. ಹೌದು, ವಾಕ್ಚಾತುರ್ಯ ಇದೆ, ಚೆನ್ನಾಗಿ ಹಾಡಾಡುವ ತಲಾಂತಿದೆ, ಸಿನಿಮಾದಲ್ಲಿ ಕೂಡ ಆಡ್ತಾರಲ್ವಾ ಅಲ್ವಾ, ರಾಜಕೀಯದಲ್ಲಿ ಕೂಡ ಒಳ್ಳೆ ಒಳ್ಳೆ ಪ್ರಸಂಗಗಳು ಮಾಡ್ತಾರಲ್ವಾ. ಹಾಗಾದರೆ ಅವ್ರನ್ನ ನಂಬಿ ಹೋಗೋಣವಾ? ಬೇಡ ದೇವಜನವೇ, ಕ್ರಿಸ್ತನನ್ನು ಮಾತ್ರ ಅನುಸರಿಸಿ ನಡೆಯಬೇಕೆಂಬುದು ದೇವರ ವಾಕ್ಯ ಹೇಳುತ್ತಾ ಇದೆ. ಇದೇ 3 ಯೋಹಾನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 9ನೇ ವಾಕ್ಯ ನೋಡ್ರಿ. ಆದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದಿಯೋತ್ರೇಪನು ಅಂತ ಹೇಳುತ್ತಾ ಇದೆ. ಸಭೆಯಲ್ಲಿ ದಿಯೋತ್ರೇಪನ ಥರ ಏನಂದರೆ ನಾನು ಪ್ರಮುಖನಾಗಬೇಕು. ಇವತ್ತು ಎಷ್ಟೋ ಜನರು ಸಭೆಗಳಲ್ಲಿ ಹಣವನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅಧಿಕಾರವನ್ನು ಹೊಂದಿಕೊಳ್ಳಲಿಕ್ಕೆ ಏನೇನೋ ಪ್ರಯತ್ನ ಮಾಡಿ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರೂ ಆ ರೀತಿಯಲ್ಲ. ಕೆಲವರು ಏನಂದರೆ ಕುರಿ ವೇಷದಲ್ಲಿರುವ ತೋಳಗಳು, ಅವರ ಒಳಗಡೆ ಬಂದು ಹಣವೇ ಅವರ ಧ್ಯೇಯ, ಅಲ್ಲಿ ಹೆಸರೇ ಅವರ ಮುಖ್ಯ, ಎಲ್ಲ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಅಲ್ಲಿ ಬಂದಿರ್ತಾರೆ. ಅವರು ಫಾದರ್ ಆಗಿರಲಿ, ಬಿಷಪ್ ಆಗಿರಲಿ, ಪಾಸ್ಟರ್ ಆಗಿರಲಿ, ಅದು ನನಗೆ ಸಂಬಂಧ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು, ಅನೇಕರು ಆ ರೀತಿ ಬರ್ತಾರೆ. ಅವರ ನಡತೆ, ಅವರ ಜೀವಿತ ನಾವು ಚೆನ್ನಾಗಿ ಗಮನಿಸಬೇಕು. ಅದು ಉತ್ತಮವಾದದ್ದು. ಇಲ್ಲಿ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವಂಥ ದಿಯೋತ್ರೇಪನು ಎಂಬ ಒಬ್ಬ ವ್ಯಕ್ತಿಯ ಕುರಿತಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೋಹಾನನು ಬರೆಯುತ್ತಾನೆ, ಅವನು ಪ್ರಮುಖನಾಗಬೇಕೆಂಬುದು ಆತನ ಉದ್ದೇಶ. ಕ್ರಿಸ್ತನನ್ನು ತೋರಿಸುವುದಲ್ಲ, ರಿಫ್ಲೆಕ್ಷನ್, ನಮ್ಮಲ್ಲಿ ಕ್ರಿಸ್ತನ ಕಾಣಬೇಕನ್ನುವಂಥದ್ದಲ್ಲ. ಲೌಕಿಕ ಬಿಸ್ನೆಸ್ಗಳು ಹೆಚ್ಚು ಮಾಡುವಂಥದ್ದು, ಬಡವರನ್ನು, ಬಲ್ಲಿದರನ್ನು, ಬಲಹೀನರನ್ನು, ವಿಧವೆಯರನ್ನು, ನಿರ್ಗತಿಕರನ್ನು, ರೋಗಿಗಳನ್ನು, ಕಷ್ಟಗಳಲ್ಲಿರುವವರನ್ನು ಪರಾಮರ್ಶಿಸುವ ಬದಲು ಇದನ್ನು ಹಂಗೆ ಮಾಡಿಬಿಡೋಣ, ಅದನ್ನು ಹಿಂಗೆ ಮಾಡಿಬಿಡೋಣ, ಬಿಸ್ನೆಸ್ ಮಾಡಿಬಿಡೋಣ, ಇದನ್ನು ಮಾರಿಬಿಡೋಣ, ಇದೆಲ್ಲ ಮಾಡಬಾರ್ದು. ಹಂಗೆ ಮಾಡುವವರ ಕುರಿತು ನೀವು ಪ್ರಾರ್ಥಿಸಬೇಕು. ಯಾಕೆಂದರೆ ಅವರು ಸಭೆಯನ್ನು ಹಾಳು ಮಾಡಲಿಕ್ಕೆ ಬಂದವರೇ ಹೊರತು, ದೇವ ಜನರನ್ನು ಅವಮಾನಪಡಿಸಲಿಕ್ಕೆ ಬಂದವರೇ ಹೊರತು, ಅವರು ನಿಜವಾಗಿ ಉನ್ನತಿಯನ್ನು ಕೋರಿಕೊಳ್ಳುವವರು ಅಲ್ಲವೇ ಅಲ್ಲ. ಮೊದಲ ಕೊರಿಂಥದವರಿಗೆ ಬರೆಯುತ್ತಾ ಪೌಲನು 4ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ, ಆದದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆ ಅವನು ಬೇಡಿಕೊಳ್ಳಬೇಕು? ಆರ್ಡ್ರ್ ಮಾಡಬೇಕು ತಾನೇ. ಕೆಲವರು ಹಣವುಳ್ಳವರು, ಈ ರೀತಿ ಬುದ್ಧಿ ಉಳ್ಳವರು ಆರ್ಡ್ರ್ ಮಾಡ್ತಾರೆ. ಎಸ್ ಬರ್ರಿ ನಮ್ಮ ಜೊತೆ, ನಾವು ಹಂಗೆ ಮಾಡಾಕ್ತೀವಿ, ಹಿಂಗೆ ಮಾಡಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಪೌಲನು ಬೇಡಿಕೊಳ್ಳುತ್ತಾ ಇದ್ದಾನೆ, ಸತ್ಯವನ್ನು ನೀವು ನೋಡಬೇಕು. ಕೆಲವು ಸಾರಿ ಜನರು ನೀವು ನೋಡಿ, ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೀವಿ ಅಂತ ಹೇಳ್ತಾರೆ, ಅವರು ಹಿಂದೆ ಹೋಗ್ತಾರೆ. ನಮಗೆ ಕಾಣಿಕೆಗಳನ್ನು ಕೊಡ್ರಿ ಅಂತ ಕೇಳಿದವ್ರು ಹಿಂದೆ ಹೋಗ್ತಾರೆ. ಆದರೆ ನೀವು ಎಲ್ಲಿ ಕೊಡಬೇಕು, ಯಾವ ಸೇವೆಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಲ್ವಾ. ಆದರೆ ಅನೇಕ ಸಾರಿ ನಾವು ಅರಿಯದೇ ಹೋಗ್ತಾ ಇರ್ತೇವೆ. ಮೊದಲ ಕೊರಿಂಥ 4:15ನೇ ವಾಕ್ಯ ನೋಡ್ರಿ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. ಕೆಲವು ಸಾರಿ ನನಗೆ ಕೆಲವರು ಅಪ್ಪ ಎಂದು ಕರೆಯುತ್ತಾರೆ. ನನ್ನ ವಯಸ್ಸೆಷ್ಟು, ನಾನು ಅವರ ಮಕ್ಕಳಂತಿರಬಹುದು, ಬಟ್ ಅಪ್ಪ ಎಂದು ಕರೆಯುತ್ತಾರೆ. ಕೆಲವರು ಯವನಸ್ಥರು ಅಪ್ಪ ಎಂದು ಕರೆಯುತ್ತಾರೆ. ಪ್ರೀತಿಯ ತಂದೆ ಥರ, ಆತ್ಮೀಕ ತಂದೆ ಅಂತ ಹೇಳ್ತೀರ. ಹೌದು, ಅದು ಸತ್ಯವಾದಂಥ ಮಾತು. ನಾವು ಆತ್ಮೀಕ ತಂದೆಗಳಾಗಿದ್ದೇವೆ. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದೇವೆ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾವೆಲ್ಲರೂ ತಂದೆ ಅಂತ ಕರೆಯಲ್ಲ, ಅಪ್ಪ ಅಂತ ಕರೆಯಲ್ಲ. ನಾವು ಕೆಲವ್ರನ್ನ ಮಾತ್ರ. ಇವತ್ತು ಬೋಧಕರು ಅನೇಕರಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮೊಟ್ಟಿಗೆ ಯಾವತ್ತಾದರೂ ಮಾತನಾಡಿದ್ದೀರಾ? ನಿಮ್ಮನ್ನು ನೇರವಾಗಿ ಸಂಧಿಸಿ ನಿಮ್ಮನ್ನು ಮಾತಾಡಿದ್ದಾರಾ? ಎಲ್ಲೋ ಇರುವಂಥ ವ್ಯಕ್ತಿಗಳನ್ನು
ನಾವೇನು ಮಾಡ್ತೀವಿ ಅಂದರೆ ತಂದೆಗಳು ತಾಯಿಗಳು ನಮಗೆ ಸರ್ವಸ್ವ ಅಂದುಕೊಳ್ಳುತ್ತೇವೆ. ನೋ, ನಿಮಗೆ ಸ್ಪಂದಿಸುವ, ನಿಮಗೆ ಸಿಕ್ಕುವ, ನಿಮ್ಮೊಟ್ಟಿಗೆ ಮಾತನಾಡುವ ಅವರನ್ನು ನೀವು ಅನುಸರಿಸಬೇಕು. ಎಲ್ಲೋ ಇದ್ದಾರೆ, ನಾನು ನೋಡ್ತಾ ಇರ್ತೀನಿ, ಕೆಲವು ಯೂಟ್ಯೂಬ್ಗಳಲ್ಲಿ ಕಮೆಂಟ್ಸ್ ಮಾಡ್ತಾರೆ, ಒಂದು ಓದಲ್ಲ, ಒಂದು ರಿಪ್ಲೈ ಮಾಡಲ್ಲ, ಅಂಥದ್ರಲ್ಲಿ ಕಮೆಂಟ್ಸ್ ಹಾಕ್ತಾ ಇರ್ತಾರೆ. ನೀವು ಹಾಕಿದರೂ ನೋಡಲ್ಲ, ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಅವ್ರು ನೋಡೋದು. ಹಾಗಾದರೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವ, ನಿಮ್ಮ ನೋವಿಗೆ ಸ್ಪಂದಿಸುವಂಥವ್ರ ಹತ್ರ ನೀವು ಕಮೆಂಟ್ ಮಾಡಿ, ನೀವು ಫೋನ್ ಮಾಡಿ ಮಾತನಾಡ್ರಿ. ನಾನು ಅದಕ್ಕೆ ಹೇಳ್ತೀನಿ, ಎಷ್ಟು ಬ್ಯುಸಿ ಇದ್ದರೂ ಕೂಡ ನಾನು ಒಂದು ದಿವಸವಾದರೂ, ಒಂದು ಸಾರಿ ಅಲ್ಲ ಇನ್ನೊಂದು ಸಾರಿ ಆದರೂ ರೆಸ್ಪಾಂಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ತುಂಬ ಬ್ಯುಸಿ ಇದೆ, ನಾನು ಹೊಗಳ್ಕೊಳ್ತಾ ಇಲ್ಲ, ಬಟ್ ನಾವು ಕೊಟ್ಟ ಮೇಲೆ ನಾವು ನಮ್ಮನ್ನು ದೇವರು ಉನ್ನತಿಗೆ ತಂದರೂ ತರದೆ ಹೋದರೂ ನಾವು ಅವೈಲೇಬಲ್ ಇರಬೇಕು. ಅದರ ನಿಮಿತ್ತವಾಗಿ ಹೆಚ್ಚು ನಾವು ಹಾಡುಗಳು ಮಾಡೋಕ್ಕಾಗ್ತಾ ಇಲ್ಲ, ಹೆಚ್ಚು ವಾಕ್ಯಗಳು ಮಾಡೋಕ್ಕಾಗ್ತಾ ಇಲ್ಲ. ದೊಡ್ಡ ವಿಡಿಯೋಗಳನ್ನು ಮಾಡುವುದು ತುಂಬ ಕಷ್ಟಕರವಾಗ್ತಾ ಇದೆ. ದೇವರೇ, ಸಣ್ಣ ವಿಡಿಯೋಗಳು ಮಾಡೋಣ ಅನಿಸುತ್ತೆ, ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ವಾಕ್ಯಗಳನ್ನು ಆಳವಾಗಿ ಧ್ಯಾನಿಸಬೇಕು, ವಿವರವಾಗಿ ಹೇಳಬೇಕೆಂಬ ಹಂಬಲ ಮಾತ್ರ ನಮ್ಮದಾಗಿದೆ. ನನ್ನ ಪ್ರಿಯ ದೇವಜನ, ಆದ್ದರಿಂದ ಗಮನಿಸಿರಿ, ನಿಮಗೆ ಉಪಾಧ್ಯಾಯರು ಸಾವಿರಾರು ಮಂದಿ ಇರಬಹುದು, ಆದರೆ ತಂದೆಗಳು ಕೆಲವರು ಮಾತ್ರ. ತಂದೆಗಳು ಬಹುಮಂದಿ ಇಲ್ಲ. ನಿಮಗೆ ಹೆತ್ತವರು ಒಂದು ತಂದೆ, ನಿಮ್ಮ ಆತ್ಮಿಕವಾದಂಥ ಒಂದು ತಂದೆ, ಈ ರೀತಿ ಒಂದು ತಂದೆಗಳಿರಬಹುದು, ಸಾವಿರಾರು ಮಂದಿ ಇರುವುದಿಲ್ಲ. ಬೋಧಕರನ್ನು ಹಿಂಬಾಲಿಸಬೇಡ್ರಿ, ತಂದೆಗಳನ್ನು ಹಿಂಬಾಲಿಸಿರಿ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ಬೋಧಕರು ಸಾವಿರಾರು ಮಂದಿ ಉಪಾಧ್ಯಾಯರಿದ್ದಾರೆ ರೀ, ಅವ್ರನ್ನೆಲ್ಲ ಹಿಂಬಾಲಿಸಬೇಕಾಗಿರುವುದು. ನಾವು ತಂದೆಗಳಂತೆ ಸಾಂತ್ವನ ಮಾಡುವ, ಸಂತೈಸುವ, ಸಿಕ್ಕುವ, ಪ್ರಾರ್ಥಿಸುವ, ಸಹಾಯ ಮಾಡುವ, ಬಲಪಡಿಸುವ, ಹತ್ತಿರವಿರುವ ಅವರನ್ನು ನಾವು ಖಂಡಿತವಾಗಿ ನಾವು ನೋಡಬೇಕಾಗಿದೆ. ವಾಕ್ಯ ಎಷ್ಟು ಜನರು ಒಪ್ಪಿಕೊಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಮನಸಾರೆ ನಾನು ಹೇಳ್ತಾ ಇದ್ದೀನಿ, ಆ ರೀತಿ ನಾವು ಮಾಡಬೇಕೆಂಬುದಾಗಿ. ಪೌಲನು ಯಾವತ್ತಿಗೂ ಕೂಡ ನನ್ನ ವ್ಯಕ್ತಿತ್ವವನ್ನು ಅನುಸರಿಸಿರಿ ಅಂತ ಹೇಳಲಿಲ್ಲ, ನನ್ನ ಕುಲವನ್ನು ಅನುಸರಿಸಿರಿ ಅಂತ ಹೇಳಿಲ್ಲ. ಅವನು ಹೇಳಿದಂಥ ಒಂದು ಒಳ್ಳೆಯ ಮಾರ್ಗ ಏನೆಂದರೆ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆ ನೀವು ನನ್ನನ್ನು ಅನುಸರಿಸಿರಿ ಎಂದು ಹೇಳುತ್ತಾ ಇದೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ನಾವು ಒಂದು ದೃಢವಾದ ನಿರ್ದಿಷ್ಟವಾದ ಜೀವಿತವನ್ನು, ಇವತ್ತು ಏನೋ ಒಂದು ಶೋಧನೆ ಬಂತು ಅಲ್ವಾ, ಶೋಧನೆ ಬಂದ ತಕ್ಷಣ ಮಾರ್ಪಡುವ ವ್ಯಕ್ತಿಯನ್ನು, ಇಲ್ಲವೇ ಒಂದು ವೇಳೆ ಹಣ ಬಂದ ಮೇಲೆ ಬದಲಾಗುವ ವ್ಯಕ್ತಿಯನ್ನು, ಒಂದು ದಿವಸ ಚೆನ್ನಾಗಿ ಮಾತಾಡಿ ಇನ್ನೊಂದು ದಿವಸ ಚೆನ್ನಾಗಿ ಮಾತಾಡದೇ ಇರುವಂಥ ವ್ಯಕ್ತಿಯನ್ನು ಅನುಸರಿಸಲೇಬಾರದು. ಯಾಕೆಂದರೆ ಅವರು ಚಂಚಲವಾದಂಥ ವ್ಯಕ್ತಿಗಳಾಗಿರುತ್ತಾರೆ. ಆದ್ದರಿಂದ ಅವರ ಮೇಲೆ ನಮಗೆ ಮನಸ್ಸು ಇಡುವಂಥದ್ದಲ್ಲ, ನಾವು ದೃಢವಾದ ನಿರ್ದಿಷ್ಟವಾದ ವ್ಯಕ್ತಿಗಳ ಮೇಲೆ ನಮ್ಮ ಮನಸ್ಸನ್ನಿಟ್ಟು ನಾವು ಅನುಸರಿಸಬೇಕು ಅಂತ ಹೇಳ್ತಾ ಇದೆ. ಯಾಕೆಂದರೆ ಈ ಒಂದು ಜೀವಿತ ಬೇರೆಯವರನ್ನು ಕೂಡ ಅದು ಏನು ಮಾಡ್ತದೆ, ಬಲಪಡಿಸುತ್ತದೆ. ಪೌಲನು ಯಾವಾಗಲೂ ತಾನು ಬೇರೆಯವರನ್ನು ಬಲಪಡಿಸಲಿಕ್ಕಾಗಿ ಆತನು ಪ್ರಯಾಸ ಪಡುತ್ತಿದ್ದನು. ಹೌದು, ಆತನ ಜೀವಿತವನ್ನೇ ಮುಡುಪಾಗಿಟ್ಟು ಅನೇಕರನ್ನು ನೋಡ್ತಾ ಇದ್ದೇವೆ. ತಿಮೋತಿಯನನ್ನು, ತೀತನನ್ನು, ಇನ್ನು ಕೆಲವು ಹೆಸರುಗಳನ್ನು ಹೇಳಲ್ಲ, ಅಷ್ಟೊಂದು ವ್ಯಕ್ತಿಗಳನ್ನು ಇನ್ಫ್ಲೂಯೆನ್ಸ್ ಮಾಡಿ ಅವನ ಆತ್ಮೀಕವಾಗಿ ಬಲಪಡಿಸಿ ಅವನ ಸೇವೆಯನ್ನು ಒಪ್ಪಿಸಿಕೊಡುತ್ತಾನೆ. ಇವತ್ತು ನನ್ನ ಪ್ರಿಯ ದೇವಜನರೇ, ನೀವು ನಾನು ಕೂಡ ಅದೇ ರೀತಿಯಲ್ಲಿ ಕ್ರಿಸ್ತನು ನಮ್ಮ ದೃಷ್ಟಿ, ಕ್ರಿಸ್ತನೇ ನಮ್ಮ ಧ್ಯೇಯ, ಆತನೇ ಮೂಲ. ಆದರೆ ಆತನಿಂದ ನಾವು ಕಲ್ತ್ಕೊಳ್ಳೋಕ್ಕೆ ಕೆಲವು ತಂದೆಗಳು ನಮಗೆ ಬೇಕು. ಉಪಾಧ್ಯಾಯ ಅಲ್ಲ, ಟೀಚರ್ಸ್ ಬರೀ ಪ್ರಸಂಗ ಮಾಡೋರಲ್ಲ, ಜೀವಿಸುವವರನ್ನು ಅನುಸರಿಸಬೇಕು. ಅರ್ಥ ಆಗ್ತಾ ಇದೆಯಾ? ಲಿವಿಂಗ್ ವಿಟ್ನೆಸಸ್ ಅಂತಾರೆ ಇಂಗ್ಲೀಷಲ್ಲಿ. ಬದುಕಿ ತೋರಿಸ್ತಾ ಇರೋರನ್ನ ಅನುಸರಿಸಬೇಕು. ಬದುಕಿ ಹೌದಪ್ಪ, ನಮ್ಮ ಕಾಲದಲ್ಲಿ ಕೂಡ ತಪ್ಪಿಲ್ಲದಂತೆ ತಾಳ್ಮೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ಯಥಾರ್ಥವಾಗಿ ದೇವರನ್ನೇ ಘನಪಡಿಸಿ ಮಹಿಮೆಪಡಿಸಿ ಜೀವಿಸುತ್ತಿರುವವರು ಇವರು. ಹೆಸರು ನಿಮಿತ್ತವಾಗಿ ಅಲ್ಲ, ಸಬ್ಸ್ಕ್ರೈಬರ್ಸನ್ನು ನೋಡಿ ಅಲ್ಲ, ದೊಡ್ಡ ಚಾನಲ್ ಅಂತ ಹೇಳಿ ಅಲ್ಲ, ದೊಡ್ಡ ಚರ್ಚು ಅಂತ ಹೇಳಿ ಅಲ್ಲ, ಅವನೊಂದು ತಂದೆಯನ್ನು ಅನುಸರಿಸಬೇಕು. ಯಾಕೆಂದರೆ ನಿಮ್ಮನ್ನು ಅವರು ತಂದೆಯಂತೆ ಪ್ರೀತಿಸ್ತಾರೆ. ನಿಮಗೂ ಇದಾರಲ್ಲ ಮೆಂಟರ್ಸ್, ಯಾರಾದರೂ ಮೆಂಟರ್ಸ್ ಅಂತ ಹೇಳಿದರೆ ನಿಮ್ಮನ್ನು ಯಾವಾಗಲೂ ಬಲಪಡಿಸುವ ವ್ಯಕ್ತಿಗಳಿದಾರಲ್ವ, ಅವರೊಟ್ಟಿಗೆ ನಿರಂತರವಾದ ಸಂಬಂಧ ಇಟ್ಕೊಳ್ಳಿ. ಅರ್ಧ ಗಂಟೆ ಮಾತಾಡೋದಲ್ಲ, ಸ್ವಲ್ಪ ಅಯ್ಯ ನಾನು 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಸಾರಿ ನಿಮ್ಮ ಹತ್ರ ಮಾತಾಡಬೇಕು. ನೀವು ನಮ್ಮನ್ನು ಉತ್ತೇಜಿಸಬೇಕು.
ಖಂಡಿತವಾಗಿ ಆ ರೀತಿ ನೀವು ಅವ್ರ ಹತ್ರ ಮಾತಾಡ್ರಿ. ಯಾವುದೇ ವ್ಯಕ್ತಿ ಆಗಲಿ, ನಿರಂತರವಾದ ನೀವು ನಮ್ಮ ತಂದೆ ಥರ, ಪ್ಲೀಸ್ ನಮಗೆ ಉತ್ತೇಜನ ಮಾಡಿರಿ, ನಮ್ಮನ್ನು ಆತ್ಮೀಕವಾಗಿ ಬೆಳೆಸಿರಿ ಅಂತ ಕೇಳ್ಕೊಳ್ಳಿ. ಖಂಡಿತ ಅವರು ನಿಜವಾದ ತಂದೆ ಆದರೆ ನಿಮ್ಮನ್ನು ಪಡಿಸ್ತಾರೆ, ನಿಮ್ಮನ್ನು ಉತ್ತೇಜಿಸ್ತಾರೆ, ವಾಕ್ಯದಲ್ಲಿ ಬೆಳೆಸ್ತಾರೆ. ಅದು ನಿಮಗೆ ಸಹಾಯಕವಾಗುತ್ತದೆ. ನೋಡಿ, 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಎಂದು ಹೇಳುತ್ತಾ ಇದೆ. ನಂಬಿಗಸ್ತರಾದಂಥ ಮನುಷ್ಯರಿಗೆ ಏನು ಮಾಡಬೇಕು? ಒಪ್ಪಿಸಿಕೊಡಪ್ಪ ಇದನ್ನು ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ನನ್ನ ಪ್ರಿಯ ದೇವರೇ, ಇವತ್ತು ನನ್ನ ಜೀವಿತದಲ್ಲಿಯೂ ಕೂಡ ನಾವೇನು ಮಾಡಬೇಕು? ನಾವು ಮಾತ್ರ ಅಲ್ಲ, ಬೇರೆಯವರನ್ನು ಕೂಡ ನಾವು ಉತ್ತೇಜಿಸಬೇಕು. ಅದಕ್ಕೆ ನಾವೇನು ಮಾಡ್ತೀವಿ? 24 ತಾಸು ಪ್ರಾರ್ಥನೆ ಗುಂಪು, ಸೋಲ್ಜರ್ ಆಫ್ ಕ್ರೈಸ್ಟ್ ಬೈಬಲ್ ಕಾಲೇಜು, ಪ್ರೇಯರ್ ರೂಮ್ ಅಂತ ಹೇಳಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ SSLC ಮಕ್ಕಳಿಗೋಸ್ಕರನೂ ಮತ್ತು ಮದುವೆ ಆಗಬೇಕಾಗಿರುವಂಥವ್ರಿಗೂ ಹೆಲ್ಪ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ದೇವರು ನಮಗೆ ಬಲ ಕೊಡಬೇಕು, ಸಮಯ ಕೊಡಬೇಕು. ನಾವು ಅನೇಕ ರೀತಿಯಾದಂಥ ಸೇವೆಗಳನ್ನು ಮಾಡಿ ಹೊರಗೂ ಕೂಡ ದೇವರ ಸೇವೆಯನ್ನು ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿರುತ್ತದೆ. ಹೌದು, ಒಂದು ಕ್ಯಾಂಡಲ್, ಒಂದು ಮೇಣದ ಬತ್ತಿ ಇನ್ನೊಂದು ಮೇಣದ ಬತ್ತಿಯನ್ನು ಉರಿಸುವುದರಿಂದ ಇದರ ಬೆಳಕೇನು ಕಡಿಮೆ ಆಗಲ್ವಲ್ಲ. ಅಯ್ಯೋ, ನನ್ನ ಬೆಳಕು ಅದಕ್ಕೆ ಕೊಟ್ಬಿಟ್ಟೆ, ಇವಾಗ ನನಗೆ ಬೆಳಕು ಕಡಿಮೆ ಆಯಿತು ಅಂತ ಹೇಳುತ್ತಾ? ಇಲ್ಲ ನನ್ನ ಪ್ರಿಯ ದೇಶನ, ಯಾಕೆಂದರೆ ಇದರ ಬೆಳಕು ಕಡಿಮೆ ಆಗುವುದಿಲ್ಲ, ಒಟ್ಟಿಗೆ ಪ್ರಜ್ವಲಿಸುತ್ತೇವೆ. ಹಾಗಾದರೆ ನೀವು ನಾನು ಕೂಡ ಅದೇ ರೀತಿಯಲ್ಲಿ ಕರ್ತನಿಗಾಗಿ ಪ್ರಜ್ವಲಿಸುವಂಥವರಾಗಿರಬೇಕು, ಕರ್ತನಿಗಾಗಿ ನಿಲ್ಲುವಂಥವರಾಗಿರಬೇಕು, ಕರ್ತನ ನಾಮ ಮಹತ್ವಕ್ಕಾಗಿ ಜೀವಿಸುವಂಥವರಾಗಿರಬೇಕು. ಕರ್ತನು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಸಹಾಯ ಮಾಡಲಿ ಎಂಬುದಾಗಿ ಕರುಣಾಮಯನಾದ ಕರ್ತನ ಮುಂದೆ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ಹೌದು ದೇವರೇ, ಪೌಲನು ಕ್ರಿಸ್ತನನ್ನು ನಾನು ಹಿಂಬಾಲಿಸುವಂತೆ ನನ್ನನ್ನು ಹಿಂಬಾಲಿಸಿರಿ ಎಂದು ಹೇಳಿದ್ದಾನೆ. ಹೌದಪ್ಪ, ಲೋಕವನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಸೆಲೆಬ್ರಿಟಿಗಳನ್ನಾಗಲಿ ಯಾರನ್ನೂ ನಾವು ಅವಲಂಬಿಸದೆ ನಿಮ್ಮನ್ನು ಅನುಸರಿಸಿ ನಡೆಯುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಅವರೆಲ್ಲರ ಸಹಾಯ ವ್ಯರ್ಥ, ನಿಮ್ಮ ಸಹಾಯ ಆಶೀರ್ವಾದ. ಯೇಸುವಿನ ನಾಮದಲ್ಲಿ ಇವತ್ತು ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರೂ ಕೂಡ ಬಲಗೊಳ್ಳಲಿ ಅಪ್ಪ. ನಿನ್ನ ಆತ್ಮನ ಶಕ್ತಿಯನ್ನು ಅವರು ಅನುಭವ ಮಾಡಲಿ ಅಪ್ಪ. ನಿನ್ನ ಕೃಪೆ ಕನಿಕರ ದಯೆಗಳನ್ನು ಅವರು ನೋಡಲಿ ಅಪ್ಪ. ಆಗ ಅವರು ಸಂತೋಷಿಸುವುದಕ್ಕೆ ಸಾಧ್ಯವಾಗುತ್ತದೆ. ಉನ್ನತನೇ, ಪವಿತ್ರನೇ, ಪರಿಶುದ್ಧನೇ, ಮಹೋನ್ನತನಾದ ದೇವಾದಿದೇವನೇ, ನಿನ್ನ ಪ್ರೀತಿಯ ಕರುಣೆಯ ಕರಕಿ ಸಹೋದರನನ್ನು, ಇವರ ಕುಟುಂಬವನ್ನು, ಇವರ ಮಕ್ಕಳನ್ನು, ಇವರ ಕೆಲಸ ಕಾರ್ಯಗಳನ್ನು, ಪ್ರಯಾಣಗಳನ್ನು, ಇವರ ಆಲೋಚನೆಗಳನ್ನು, ಪ್ರಾರ್ಥನಾ ಜೀವಿತಗಳನ್ನು ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಇವರ ಜೀವಿತಗಳು ಒಂದು ಬೆಳಕಿನಂತೆ ಬೆಳಗಲಿ ಕರ್ತನೆ, ಆಶೀರ್ವಾದಕರವಾಗಿ ಬೆಳಗಲಿ ಕರ್ತನೆ. ಅನೇಕರು ಇವರ ಬೆಳಕನ್ನು ನೋಡಿ ತಂದೆಯಾದ ದೇವರೇ ನಿನ್ನನ್ನು ಘನಪಡಿಸುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡುತ್ತಾ ಈ ದಿನಕ್ಕಾಗಿ ಸ್ತೋತ್ರ. ದಿನವೆಲ್ಲ ಇವರ ಸಂಗಡ ಇದ್ದು ಪರಲೋಕದ ಕೃಪೆಗಳಿಂದ ತುಂಬಿಸಿ ನಡೆಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರುಣಾಮಯನಾದ ಕರ್ತನೆ, ಕೃಪಾಪೂರ್ಣನಾದ ದೇವರೇ, ನಿನ್ನ ಪ್ರೀತಿಗೆ ಬದಲಾಗಿ ನಾವು ಏನು ಕೊಡಲಿಕ್ಕೆ ಸಾಧ್ಯಪ್ಪ? ನೀವೇ ನಮ್ಮನ್ನು ಕನಿಕರಿಸಿ ಆಶೀರ್ವದಿಸಿರಿ. ಈ ದಿನ ದೇವರೇ, ಕೊರತೆಗಳಲ್ಲಿ ಬಂದಿರುವವನ್ನ ಕರುಣಿಸಿರಿ, ರೋಗದಲ್ಲಿ ಬಂದಿರುವವನ್ನ ಕರುಣಿಸಿರಿ, ದೇವರೇ ಕಷ್ಟಗಳಲ್ಲಿರುವಂಥವನ್ನ ಕರುಣಿಸಿರಿ. ಎಲ್ಲ ಕೊರತೆಗಳನ್ನು, ಬಲಹೀನತೆಗಳನ್ನು ತೆಗೆದು ಬಲ, ಆರೋಗ್ಯ, ಕೃಪೆ, ಸಮಾಧಾನ, ಶಾಂತಿ, ನೆಮ್ಮದಿ, ಸಂಬಂಧಗಳಲ್ಲಿ ಬಿರುಕುಗಳು ಎಲ್ಲವನ್ನು ಸರಿಪಡಿಸು. ಸಾಲಬಾಧೆಗಳಿಂದ ಬಿಡಿಸು. ಅನಾರೋಗ್ಯದ ಇವರ ಶರೀರವನ್ನು ಮುಟ್ಟು. ಭಯಪಡುತ್ತಿರುವ ಇವರ ಜೀವಿತವನ್ನು ಕಟ್ಟು ಸ್ವಾಮಿ. ವಿಧ ವಿಧವಾದ ಕಾಯಿಲೆಗಳಿಂದ ಬಾಧೆಪಡುತ್ತಿರುವ ಇವರನ್ನು ಕರುಣಿಸು ಕರುಣಾಮಯನೇ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೊರೆಯನ್ನು ನೀವು ಕೇಳಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು, ನಮ್ಮ ರಕ್ಷಕನು, ಕರ್ತನು, ಒಡೆಯನು, ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕರ್ತನು ತಾನೇ ನಿಮ್ಮ ಸಂಗಡ ಇರಲಿ, ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.